Hello everyone, welcome to Navras Maths Tutorials. Exercise number 11.2, second question. ನೋಡಿ ಏನ್ ಕೊಟ್ಟಿದ್ದಾರೆ. In a television game show, the prize money of rupees 1 lakh is to be divided equally amongst the winners. Complete the following table and find whether the prize money given to an individual winner is directly or inversely proportional to the number of winners ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಂಬರ್ ಆಫ್ ವಿನ್ನರ್ಸ್ ಕೊಟ್ಟಿದ್ದಾರೆ, ಪ್ರೈಸ್ ಫಾರ್ ಈಚ್ ವಿನ್ನರ್ ಅಂತ ಇಷ್ಟು ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಒಂದು ಗೇಮ್ ಶೋ ಇದೆ, ಟಿವಿ ಗೇಮ್ ಶೋ. ಸೊ ಅದ್ರಲ್ಲಿ ಫಸ್ಟ್ ಒಬ್ರು ಬಂದ್ರೆ, ಓಕೆ, ವಿನ್ನರ್ ಒಬ್ರು ಬಂದ್ರೆ ಅವ್ರಿಗೆ 1 lakh ಅಮೌಂಟ್ ಸಿಗತ್ತೆ. ಓಕೆ, ಅದೇ 2 ಮೆಂಬರ್ಸ್ ಬಂದ್ರೆ ಎಷ್ಟಾಗತ್ತೆ? ಅದೇ 1 lakh ಇರೋದು, ದುಡ್ಡು ಇರೋದು, ಅಮೌಂಟ್ ಇರೋದು 1 lakh. 1 lakh ಮೇಲೆ ಡಿವೈಡ್ ಮಾಡ್ಬೇಕು. ಅದೇ ಇಬ್ರು ಬಂದ್ರೆ ವಿನ್ನರ್ಸ್, ಸೊ ಅವ್ರಿಗೆ 50,000 ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ, 50,000 ಶೇರ್ ಮಾಡ್ಬೇಕು. ಓಕೆ, ಅದೇ 3 ಬಂದ್ರೆ ಇನ್ನೂ ಕಡಿಮೆ ಮಾಡ್ಬೇಕು. ಅದೇ 4 ಮೆಂಬರ್ಸ್ ಬಂದ್ರೆ ಅದರಲ್ಲಿ 1 lakh ಅಲ್ಲೇ ನಿಮ್ಗೆ ಕಡಿಮೆ ಮಾಡಿ ಅಷ್ಟನ್ನಲ್ಲಿ ಡಿವೈಡ್ ಮಾಡ್ಬೇಕು. ಓಕೆ, ಇದನ್ನ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ನೋಡ್ರಿ, ನಂಬರ್ ಆಫ್ ವಿನ್ನರ್ಸ್ ಇನ್ಕ್ರೀಸ್ ಆದಂಗೆಲ್ಲ ಪ್ರೈಸ್ ಅಮೌಂಟ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ? ಸೊ ಇದನ್ನ ನೋಡಿದ ಕೂಡ ನಾವೇನ್ ಹೇಳ್ಬೋದು, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಲ್ವಾ? ನೋಡಿ ಅವ್ರೇನ್ ಕೇಳಿದ್ದಾರೆ, prize money given to winner is inversely proportional to number of winners. ಓಕೆ, ನೋಡಿದ ಕೂಡಲೇ ಹೇಳ್ಬೋದು. ಓಕೆ, ಈಗ ಇದೇನ್ ಮಾಡಿದ್ದಾರೆ, ಇದು ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದಾರಲ್ವಾ ಫಾಲೋಯಿಂಗ್ ಟೇಬಲ್. ನೋಡಿ ಈಗ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಇಲ್ಲಿ ನಮ್ಗೇನು ಇಲ್ಲ ಅಂದ್ರೆ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ನಾವ್ ಇದನ್ನೇನ್ ಹಾಕೋಬಹುದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ 1 into 1 lakh 5 zeros, ಓಕೆ, ಇಸ್ ಈಕ್ವಲ್ಸ್ ಟು ಏನಿರತ್ತೆ, 4 into x ಇರುತ್ತೆ ಅಲ್ವಾ? ಸೊ 1 lakh into 1 ಮಾಡಿದಾಗ 1 lakh ಬರುತ್ತೆ. ಸೊ ನಾವ್ ಇದನ್ನ ಈ ಕಡೆ ತಗೊಳ್ಳೋಣ. ಸೊ x is equals to ಏನ್ ಬರುತ್ತೆ, 1 lakh into 1 ಮಾಡಿದ್ರೆ 1 lakh ಬಂತು. ಅಪಾನ್ ಈ 4 ಈಕ್ವಲ್ಸ್ ಟು ಕಡೆಗೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ ಅಲ್ವಾ? ಸೊ ಡಿವೈಡ್ ಮಾಡೋಣ. ನೋಡಿ 4 1 4, 2 8, 2 ಉಳಿತು 5, ಇನ್ನ 3 zeros. ಎಷ್ಟು ಬಂತು, x is equals to 25,000 ಬಂತು. ಅಂದ್ರೆ ಇಲ್ಲಿ 25,000 rupees, 4 ಮೆಂಬರ್ಸ್ ವಿನ್ನರ್ ಆದ್ರೆ ಈಚ್ ಗೆಟ್ಸ್ 25,000 rupees ಆಫ್ ಅಮೌಂಟ್. ಓಕೆ, ಈಗ y ಮಾಡೋಣ. ಇದು y ಅಂತ ಇಟ್ಕೊಳ್ಳೋಣ. ಸೇಮ್ ಅದೇ ರೀತಿ ತಗೊಳ್ಳೋಣ. 1 into 1 lakh is equals to 5 into y. ಓಕೆ, 1 lakh into 1 ಮಾಡಿದ್ರೆ 1 lakh ಬರುತ್ತೆ. ಸೊ 1 lakh is equals to ಈ 5 ಈ ಕಡೆ ತಗೊಂಡಾಗ ಏನಾಗುತ್ತೆ, ಡಿವೈಡೆಡ್ ಆಗುತ್ತೆ. ಸೊ y is equals to 1 lakh upon 5 ಆಯ್ತು. ಕ್ಯಾನ್ಸಲೇಷನ್ ಮಾಡೋಣ. 5 2s 10, ಎಷ್ಟು 0, 4 zeros. ನೋಡಿ, ಸೊ ಏನ್ ಬಂತು, y is equals to 20,000. ಓಕೆ, rupees 20,000 ಅಂದ್ರೆ 5 ಮೆಂಬರ್ಸ್ ವಿನ್ ಆದ್ರೆ ಈಚ್ ಗೆಟ್ಸ್ 20,000 rupees. ಓಕೆ, ಈಗ ನೆಕ್ಸ್ಟ್ ಇದು z ಅಂತ ಇಟ್ಕೊಳ್ಳೋಣ. ಇದು ಮಾಡೋಣ. ನೋಡಿ ಈಗ z ಇದು ಮಾಡೋಣ. ಓಕೆ, ಯಾವ ರೀತಿ ಮಾಡ್ಬೇಕು, ಸೇಮ್ ಇವಾಗ ಹೆಂಗ್ ಮಾಡಿದ್ವು ಅದೇ ರೀತಿ 8 into z is equals to 1 into 1 lakh. ಓಕೆ, ಈಗ z is equals to ನೋಡಿ 1 lakh into 1 ಮಾಡಿದಾಗ ಸೇಮ್ ನಂಬರ್ ಬರುತ್ತೆ. ಓಕೆ, ಅಪಾನ್ ಈ 8 ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಡಿವೈಡೆಡ್ ಬೈ ಆಯ್ತು ಅಲ್ವಾ? ಸೊ ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ 2 4s 2 5s 4 zeros. ಓಕೆ, ಈಗ ಮತ್ತೆ ನೋಡಿ ಇಲ್ಲಿ ಮಾಡ್ತೀನಿ.
4 zeros upon 4 ಇದೆ ಅಲ್ವಾ. ಈಗ 4 1s, ಇಲ್ಲಿನೂ 4 1s, 1 ಉಳಿತು, 10 ಆಯ್ತು, 4 2s 8, 2 ಉಳಿತು, 4 5s 20, ಇನ್ನ 2 zeros. ಓಕೆ, ಎಷ್ಟು ಬಂತು? Z is equals to 12,500. ಓಕೆ, ಅಂದ್ರೆ ನಂಬರ್ ಆಫ್ ವಿನ್ನರ್ಸ್ 8 ಮೆಂಬರ್ಸ್ ಆದ್ರೆ ಈಚ್ ವಿಲ್ ಗೆಟ್ 12,500 ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ನೋಡಿ, ಈಗ ಎ ಫೈಂಡ್ ಔಟ್ ಮಾಡೋಣ. ಸೊ 10 into A is equals to ಸೇಮ್ ಹಾಕೋಣ, 1 into 1 lakh. ಸೊ A is equals to 1 lakh into 1 ಮಾಡಿದ್ರೆ 1 lakh ಬರುತ್ತೆ. 5 zeros ಅಪಾನ್ ಈ 10 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ನೋಡಿ ಕ್ಯಾನ್ಸಲೇಷನ್ ಆದ್ರೆ 1 0 1 0 ಕ್ಯಾನ್ಸಲ್ಸ್. ಸೊ ಏನ್ ಬಂತು? A is equals to rupees 10,000. ಅಂದ್ರೆ 10 ಮೆಂಬರ್ಸ್ ವಿನ್ ಆದ್ರೆ ಈಚ್ ವಿನ್ನರ್ಗೆ ಎಷ್ಟು ಬರುತ್ತೆ? rupees 10,000 ಬರುತ್ತೆ. ಓಕೆ, ಈಗ ಬಿ ಫೈಂಡ್ ಔಟ್ ಮಾಡೋಣ. ನೋಡಿ, ಬಿ ಫೈಂಡ್ ಔಟ್ ಮಾಡೋದಕ್ಕೆ 20 into B is equals to 1 into 1 lakh. ಸೊ ನಮ್ಗೆ ಬಿ ಬೇಕಲ್ವಾ, 1 lakh into 1 ಮಾಡಿದಾಗ 1 lakh ಆಗುತ್ತೆ. ಸೊ ಅಪಾನ್ ಈ 20 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಸೊ ನೋಡಿ 0 0 ಕ್ಯಾನ್ಸಲ್ಸ್, 2 1s 2, 5s 10, ಸ್ಟಿಲ್ 3 more zeros. ಎಷ್ಟು ಬಂತು? 5,000 ಬಂತು. ಅಂದ್ರೆ ಬಿ ಇಸ್ ಈಕ್ವಲ್ಸ್ ಟು rupees 5,000. ಅಂದ್ರೆ ವಿನ್ನರ್ಸ್ 20 ಮೆಂಬರ್ಸ್ ಆದ್ರೆ ಈಚ್ ವಿನ್ನರ್ಗೆ ಎಷ್ಟು ಬರುತ್ತೆ? rupees 5,000 ಬರುತ್ತೆ. ಓಕೆ, ಕಂಪ್ಲೀಟ್ ಟೇಬಲ್ ಕಂಪ್ಲೀಟ್ ಮಾಡಿದ್ವಿ, ಎಲ್ಲ ಕ್ವಶನ್ ಆನ್ಸರ್ ಮಾಡಿದ್ವಿ. ಈಗ ನೆಕ್ಸ್ಟ್